ಬರಬಾರುವಾರ ಕ್ರಿಸ್ತ ಅರಸರು, ಕ್ರೈಸ್ತ ಕಿಂಗ್ ಎಂಬ ಮಹೋತ್ಸವವನ್ನು ಕೊಂಡಾಡಲಿದ್ದೇವೆ. ಆದ ನಂತರ ಆಗಮನ ಕಾಲವು ಶುರುವಾಗುವುದು. ಆದ್ದರಿಂದ ಈ ಕೊನೆಯ ವಾರಗಳಲ್ಲಿ ನಮಗೆ ಕೊಡಲ್ಪಟ್ಟಿರುವ ವಾಚನಗಳೆಲ್ಲವೂ ಎಸ್ಕಟಾಲಜಿಕಲ್ ಎಂದು ಹೇಳಬಹುದು. ಇಂಗ್ಲಿಷಲ್ಲಿ ಎಸ್ಕಟಾಲ್ ಎಂದರೆ ಅಂತಿಮ, ಎಂಡ್. ಎಸ್ಕಟಾಲಜಿ ಎಂದರೆ ಅಂತಿಮ ಕಾಲದಲ್ಲಿ ನಡೆಯಲಿರುವ ವಿಷಯಗಳನ್ನ ತಿಳಿಸುವ ಒಂದು ಶಾಸ್ತ್ರ. So eschatology is a study of what would happen at the end of this existence, human existence and universal existence. ನೀವು ಎಚ್ಚರಿಕೆಯಿಂದಿರಿ. This is a call of warning. It's a call of being alert. ಎಚ್ಚರಿಕೆಯಿಂದಿರಿ. ಈಗ ನಾವು ಹಲ್ಲೆಲೂಯದಲ್ಲಿ ನಾವು ಆಡಿದಾಗ ನರಪುತ್ರನ ಮುಂದೆ ನಿಲ್ಲಲು ನೀವು ಶಕ್ತನಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ. Keep yourself prepared by praying so that you are ready and you are well fit to receive the Lord. Praise the Lord. Hallelujah. ಸರಿ, ಈಗಿರುವಾಗ ಈ ದಿನದ ನಾವು ವಿಷಯವನ್ನು ಏನು ನಾವು ಧ್ಯಾನಿಸಿದ್ದೇವೆ? ನಂಬರ್ 1, ಆಕಾಶವು ಯಾವಾಗ ಸಹ ಅಳಿದು ಹೋಗುವುದು? When Father this universe will come to end, ಎಲ್ಲರೂ ಮಾತು ಏನು ಎಲ್ಲ ಅಳಿದು ಹೋಗುದಂತೆ. ಯಾವಾಗ? When is that end? There was even a movie, 2012 movie, which depicted about the end of the world. ಯಾವಾಗ the end of the world? ಆದರೆ ಪ್ರಿಯರೇ, ಎಲ್ಲದಕ್ಕೂ ಒಂದು ಕೊನೆ ಉಂಟು, ಎಲ್ಲದಕ್ಕೂ ಒಂದು ಅಂತಿಮ ಉಂಟು, ಎಲ್ಲದಕ್ಕೂ ಒಂದು ಎಲ್ಲೆ ಉಂಟು. ಆದರೆ ಯೇಸು ಕ್ರಿಸ್ತರ ವಾರ್ತೆಗೆ, ಮಾತುಗಳಿಗೆ ಮಾತ್ರ ನಾಶವೂ ಅಳಿವು ಇಲ್ಲ. The heaven and earth may pass away, but my word will never pass away. That means what? ಏನವರ ಅರ್ಥ? Yes, ಒಂದು ದಿನ ಇದೆಲ್ಲ ನಡೆಯುತ್ತೆ. ಇದೆಲ್ಲ ನಾಶವಾಗಲ್ಲ, ಹೀಗೆ ಹೋಗ್ತಾ ಇರುತ್ತೆ ಎಂದು ಹೇಳುವರು ಕೆಲವರು. But according to Christian thinking, there will be an end. ಎಲ್ಲಿ ಒಂದು ಆರಂಭವು ಪ್ರಾರಂಭವು ಇದೆಯೋ ಅಲ್ಲಿ ಎಂದು ಇದೆಯಾ ಇಲ್ವಾ? ಎಸ್. ಒಂದು ಪ್ರಾಣ ಇದ್ದರೆ ಪ್ರಾಣಕ್ಕೆ ಸಾವು ಉಂಟು, ಜನನ ಮರಣ, ಬೆಳಕು ಕತ್ತಲು, ಮೇಲು ಕೀಳು, ಕಪ್ಪು ಬಿಳಿಕು, ಇದೆಲ್ಲ ಜೀವನದ ವಿಷಯಗಳು. ಆದರೆ ಇವೆಲ್ಲವೂ ಶಾಶ್ವತವಲ್ಲ. What is eternal? The eternal is the word of God. ದೇವರ ವಾಕ್ಯವೇ ಶಾಶ್ವತವು. ಆದ್ದರಿಂದ ಯೇಸು ಕ್ರಿಸ್ತರ ಸುವಿಶೇಷದಲ್ಲಿ ಹೇಳ್ತಾರೆ, ನೀವು ಎಚ್ಚರಿಕೆಯಿದ್ದೀರಿ. ಆದರೆ ನರಪುತ್ರನು ಬರುವಾಗ ನೀವು ಅವರನ್ನು ಎದುರುಗೊಳ್ಳುವ ಒಂದು ಗಳಿಗೆಯಲ್ಲಿ ನೀವು ಇರಬೇಕು, ಆ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಕೆಂದು ಹೇಳ್ತಾ ಇದ್ದಾರೆ. 2 ವಿಷಯಗಳನ್ನ ಹೇಳಿ ಮುಗಿಸ್ತೇನೆ. 1, ನಮಗೆ ಕಥೋಲಿಕ ಧರ್ಮದಲ್ಲಿ ಕೊಟ್ಟಿರುವ 2 ಉಪಕರಣಗಳು, 2 ಆಯುಧಗಳು ನಮ್ಮ ಆತ್ಮೀಯ ಜೀವನಕ್ಕೆ, ನಮ್ಮ ರಕ್ಷಣೆಗೆ. ಅದು ಯಾವುದಂದ್ರೆ, ನಂಬರ್ 1, ದ ಹೋಲಿ ಕ್ರಾಸ್, ಶಿಲುಬೆ. ಈ ಶಿಲುಬೆಯಲ್ಲಿ ಯೇಸು ಕ್ರಿಸ್ತರು ಮೃತರಾಗುವುದರಿಂದ ಅದುವೇ ನಮಗೆ ಮಹಾಶಕ್ತಿ. Look at the cross, your spirit moves. Look at the cross, you convert. Look at the cross, you get healed. ಶಿಲುಬೆಯನ್ನು ನೋಡಿ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಎಂಬ ಶಿಲುಬೆ ಬರುವುದು ಅದು ಬೇರೆ, ಆದರೆ ಯೇಸುವಿನ ಶಿಲುಬೆಯಲ್ಲಿ ನಮಗೆ ರಕ್ಷಣೆ, ಯೇಸುವಿನ ಶಿಲುಬೆಯಲ್ಲಿ ನಮಗೆ ಶಾಶ್ವತ, ಯೇಸುವಿನ ಜೀವನದಲ್ಲಿ ನಮಗೆ ಸನಾತನ. ಸನಾತನ ಎಂದರೆ ಎಟರ್ನಿಟಿ. ಆ ಸನಾತನದ ಜೀವವು
ಶಿಲುಬೆಯಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎರಡನೇದಾಗಿ ನಮಗೆ ಧರ್ಮಸಭೆ, ಕಥೋಲಿಕ ಧರ್ಮಸಭೆ ಕೊಟ್ಟಿರುವ ಒಂದು ಉಪಕರಣ ಯಾವುದು? ಜಪ್ಸರ. ವೆರಿ ಗುಡ್. ಜಪ್ಸರ ನಮ್ಮ ಪೋಪ್ ಜಗದ್ಗುರು ಜಾನ್ 23 ಎಂಬುವರು ಹೇಳುತ್ತಾರೆ, ಜಪ್ಸರ ಎಂಬುದು ಒಂದು ಆಯುಧ. ಅಶುದ್ಧ ಶಕ್ತಿಗಳನ್ನ, ಅಶುದ್ಧ ಮನುಷ್ಯರನ್ನ ದೂರ ಇಟ್ಟು ನಾವು ಶಾಶ್ವತವಾಗಿ ಇರೋಕ್ಕೆ ನಮಗೆ ಒಂದು ಉಪಕರಣ ಎಂದ್ರೆ ಜಪ್ಸರ. ನಮೋಮಯ ಪ್ರಸಾದ ಪೂರ್ಣೆ ಎಂಬ ಪ್ರಾರ್ಥನೆ ಎಂಬುದು ಬರೀ ಬಾಯಿ ಪಾಠ ಅಲ್ಲ. It is some healing touch. There is some healing touch in the rosary. Amen. ಗುಣಪಡಿಸುವ ಶಕ್ತಿ ಜಪ್ಸರದಲ್ಲಿ ಇದೆ ಬೇರೆ. ಯಾರು ಇದನ್ನು ಅನುಭವಿಸುತ್ತಾರೋ ಅವರಿಗೆ ಆರೋಗ್ಯ ಭಾಗ್ಯ, ಅವರಿಗೆ ಕುಟುಂಬದಲ್ಲಿ ಶಾಶ್ವತವಾದ ಒಂದು ಸಂತೋಷ. ಆದ್ದರಿಂದ ನಾವು ಯೇಸು ಕ್ರಿಸ್ತರನ್ನು ಎದುರುಗೊಳ್ಳಲು ನಮಗೆ ತಯಾರು ಮಾಡುವುದಕ್ಕೆ ನಮಗೆ ಶಕ್ತಿಯನ್ನು ಕೊಡುವ ಎರಡು ಉಪಕರಣಗಳು ಶಿಲುಬೆ ಮತ್ತು ಜಪ್ಸರ. ಜಪ್ಸರವನ್ನು ನೀವು ಪಾಕೆಟಲ್ಲಿ ಇಟ್ಕೊಳ್ಳಬಹುದು ಅಥವಾ ಅಲ್ಲಿ ಹೃದಯದಲ್ಲಿ ಇಟ್ಕೊಳ್ಳಬಹುದು. ಶಿಲುಬೆ ಎಂಬುದನ್ನು ಒಂದು ಚೈನ್ ಮುಖಾಂತರ ಒಂದು ಹಗ್ಗದಲ್ಲಿ ಕಟ್ಟಿ ದೊಡ್ಡದಾಗಿ ನೀವು ನಿಮ್ಮ ಶರೀರದಲ್ಲಿ ಇಟ್ಕೊಳ್ಳಬಹುದು. ಈ ಎರಡು ನಿಮಗೆ ಉಪಕರಣ ಶಕ್ತಿಯನ್ನು